Hi students, myself Girija DK, working as an assistant professor and HOD, Department of Computer Science, Government First Aid College, Madhugiri, Tumkuru University. In this session, ನಾವು ಡೇಟಾ ಟೈಪ್ಸ್ ಅಂದರೆ ಏನು ಅಂತ ವಿಜುವಲ್ ಬೇಸಿಕಲಿ ತಿಳ್ಕೊಳ್ತಾ ಹೋಗೋಣ. ಲಾಸ್ಟ್ ಕ್ಲಾಸಲ್ಲಿ ನಾವು ವೇರಿಯೇಬಲ್ಸ್ ಆಪರೇಟರ್ಸ್ ತಿಳ್ಕೊಂಡ್ವಿ. ಇವಾಗ ವೇರಿಯೇಬಲ್ಸ್ ಗೊತ್ತಿದೆ. ವೇರಿಯೇಬಲ್ಸ್ ಆರ್ ದ ಟೆಂಪರರಿ ಮೆಮೊರಿ ಲೊಕೇಶನ್ ಟು ಸ್ಟೋರ್ ದ ವ್ಯಾಲ್ಯೂ. ಆ ವೇರಿಯೇಬಲ್ ವ್ಯಾಲ್ಯೂನ ಸ್ಟೋರ್ ಮಾಡ್ಕೊತೀವಲ್ಲ, ಅದು ಯಾವ ವ್ಯಾಲ್ಯೂ ಅಂತ ಯಾವುದು ರೆಪ್ರೆಸೆಂಟ್ ಮಾಡುತ್ತೆ, ಡೇಟಾ ಟೈಪ್ಸು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇನ್ ವಿಜುವಲ್ ಬೇಸಿಕ್, ವೇರಿಯೇಬಲ್ಸ್ ಆರ್ ಆಫ್ ವೇರಿಯಂಟ್ ಡೇಟಾ ಟೈಪ್ಸ್. ದ ವೇರಿಯಂಟ್ ಡೇಟಾ ಟೈಪ್ ಕ್ಯಾನ್ ಸ್ಟೋರ್ ನ್ಯೂಮರಿಕ್, ಡೇಟ್, ಟೈಮ್ ಆರ್ ಎ ಸ್ಟ್ರಿಂಗ್ ಡೇಟಾ ಟೈಪ್. ಸೊ ಇಲ್ಲಿ ನಾವು ವಿಜುವಲ್ ಬೇಸಿಕಲ್ಲಿ ಏನು ಡೇಟಾ ಟೈಪ್ಸ್ ಏನಿದೆ ಅವನ್ನ ಜನರಲ್ ಆಗಿ ವೇರಿಯಂಟ್ ಅಂತ ಕರಿತೀವಿ. ಈ ವೇರಿಯಂಟ್ ಏನನ್ನ ಸ್ಟೋರ್ ಮಾಡ್ಕೊಳುತ್ತಪ್ಪ ಅಂದ್ರೆ ನ್ಯೂಮರಿಕ್ ಆಗಿರ್ಬೋದು, ಡೇಟ್ ಆರ್ ಟೈಮ್ ಆಗಿರ್ಬೋದು, ಸ್ಟ್ರಿಂಗ್ ಡೇಟಾನ ಆಗಿರ್ಬೋದು. ವೆನ್ ಎ ವೇರಿಯಬಲ್ ಇಸ್ ಡಿಕ್ಲೇರ್ಡ್, ಎ ಡೇಟಾ ಟೈಪ್ ಈಸ್ ಅಪ್ಲೈಡ್ ಫಾರ್ ಇಟ್ ದಟ್ ಡಿಟರ್ಮೈನ್ಸ್ ದ ಕೈಂಡ್ ಆಫ್ ಡೇಟಾ ದಟ್ ಕ್ಯಾನ್ ಸ್ಟೋರ್. ನಾವು ಆ ವೇರಿಯಬಲ್ಗೆ ನಾವು ಆ ಡೇಟಾ ಟೈಪ್ ಏನು ವ್ಯಾಲ್ಯೂನ ನಾವು ಮೆನ್ಷನ್ ಮಾಡ್ತೀವಿ, ಇದರಿಂದ ಆ ಡೇಟಾ ಟೈಪ್ ಯಾವುದು ಅಂತ ಕೊಟ್ರೆ ಆ ವೇರಿಯಬಲ್ ಇನ್ಫಾರ್ಮೇಶನ್ ಸ್ಟೋರ್ ಮಾಡ್ಕೊಳೋದಕ್ಕೆ ಈಸಿ ಆಗುತ್ತೆ. ಅಂದ್ರೆ ವೇರಿಯಬಲ್ ಅಂದ್ರೆ ಏನ್ ಮೆಮೊರಿ ಲೊಕೇಶನ್ಸ್ ನ ಡಿಸೈಡ್ ಮಾಡ್ಕೊಳೋದಕ್ಕೆ ಸ್ಟೋರ್ ಮಾಡ್ಕೊಳುತ್ತೆ. ಸೊ ನಾವು ಕರೆಕ್ಟ್ ಆಗಿ ಕೊಡ್ಲಿಲ್ಲ ಅಂತಂದ್ರೆ ಡೇಟಾ ಟೈಪ್ ನ ವೇರಿಯಬಲ್, ಸೊ ಎಷ್ಟು ಸ್ಟೋರ್ ಮಾಡ್ಕೊಡ್ಬೇಕು, ಏನ್ ಸ್ಟೋರ್ ಮಾಡ್ಕೋಬೇಕು ಅಂತದಕ್ಕೆ ಕನ್ಫ್ಯೂಷನ್ಸ್ ಆಗುತ್ತೆ. ಹಾಗಾಗಿ ಡೇಟಾ ಟೈಪ್ ಡಿಫೈನ್ ಮಾಡಿದ್ರೆ ಎಕ್ಸಾಕ್ಟ್ ಆಗಿ ಆ ವೇರಿಯಬಲ್ ಸೊ ನಂಬರ್, ಸ್ಟ್ರಿಂಗ್, ಡೇಟಾನ ಅಂತ ಸ್ಟೋರ್ ಮಾಡ್ಕೊಳುತ್ತೆ. The fundamental data types in Visual Basic includes variant or integer, long, single, double, string, currency, byte and boolean. ನೋಡಿ, ವೇರಿಯಂಟ್ ಡೇಟಾ ಟೈಪ್ ಇಷ್ಟನ್ನ ಕ್ಲಾಸಿಫೈ ಆಗಿ ಡಿವೈಡ್ ಮಾಡ್ಕೊಂಡಿದೀವಿ ಅದರಲ್ಲಿ ವಿಜುವಲ್ ಬೇಸಿಕಲಿ. ಸೊ ಇಂಟೀಜರ್, ಲಾಂಗ್, ಸಿಂಗಲ್, ಡಬಲ್, ಸ್ಟ್ರಿಂಗ್, ಕರೆನ್ಸಿ, ಬೈಟ್ ಅಂಡ್ ಬೂಲಿಯನ್. Visual Basic support a vast array data types. Each data type has a limit to kind of information and the minimum maximum value it can hold. ಪ್ರತಿಯೊಂದು ಡೇಟಾ ಟೈಪ್ಗೂ ಅದರದ್ದೇ ಆದಂತಹ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಸೊ ಮಿನಿಮಮ್ ನಂಬರ್ ಎಷ್ಟು, ಮ್ಯಾಕ್ಸಿಮಮ್ ಕ್ಯಾರೆಕ್ಟರ್ಸ್ ಎಷ್ಟು ಸ್ಟೋರ್ ಮಾಡ್ಕೋಬೇಕು ಅಂತ ಹೇಳಿ ಒಂದೊಂದು ಡೇಟಾ ಟೈಪ್ಗೂ ಅದರದ್ದೇ ಆದಂತಹ ಏನಿರುತ್ತೆ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಇನ್ ಅಡಿಷನ್ ಸಮ್ ಟೈಪ್ಸ್ ಕೆನ್ ಇಂಟರ್ಚೇಂಜ್ ವಿತ್ ಸಮ್ ಅದರ್ ಟೈಪ್ಸ್. ಸೊ ಎಸ್ಪೆಷಲಿ ಇನ್ ವಿಜುವಲ್ ಬೇಸಿಕ್ ಅಲ್ಲಿ ಸೊ ನಾವೇನ್ ಮಾಡ್ಬೋದು, ಡೇಟಾ ಟೈಪ್ಸ್ ನ ಎಕ್ಸ್ಚೇಂಜ್ ಮಾಡ್ಕೋಬಹುದು. ಫಸ್ಟ್ ನಾವು ಇಂಟೀಜರ್ ಅಂತ ಡಿಫೈನ್ ಮಾಡಿರ್ತೀವಿ, ಅದಾದ್ಮೇಲೆ ಔಟ್ಪುಟ್ ಬಂದಾಗ ಅದ್ರ ಇಂಟೀಜರ್ ಬದಲು ಫ್ಲೋಟ್ ಬಂದಿರುತ್ತೆ. ಸೊ ಅಲ್ಲಿ ಆನ್ಸರ್ ನ ನಾವು ಫ್ಲೋಟ್ ಆಗಿ ನಾವು ಕನ್ವರ್ಟ್ ಮಾಡ್ಕೋಬಹುದು. ಅಥವಾ ಎಕ್ಸ್ಚೇಂಜ್ ಸಹ ನಾವು ಮಾಡ್ಕೋಬಹುದು ಯಾವ್ದ್ರಲ್ಲಿ, ವಿಜುವಲ್ ಬೇಸಿಕ್ ಅಲ್ಲಿ. ಓಕೆ, ನೆಕ್ಸ್ಟ್ ಡೇಟಾ ಟೈಪ್. So data type tells the computer the type of data that need to be stored by using a variable. So a variable ಒಳಗಡೆ ಯಾವ ತರ ಡೇಟಾ ಸ್ಟೋರ್ ಆಗಬೇಕು ಅನ್ನೋದನ್ನ ಇನ್ಫಾರ್ಮ್ ಮಾಡೋದೇ ಯಾವುದು ಡೇಟಾ ಟೈಪ್ಸ್. So data types are divided into two categories, numeric and non-numeric data types. So numbers ನೆಲ್ಲ ಸ್ಟೋರ್ ಮಾಡ್ಕೊಳೋದನ್ನ ನಾವು ನ್ಯೂಮರಿಕ್ ಡೇಟಾ ಟೈಪ್ ಅಂತ ಕರಿತೀವಿ. ಅದರ್ ದ್ಯಾನ್ ನಂಬರ್ಸ್ ಬಿಟ್ಟು ಬೇರೆ ಏನ್ ಬರುತ್ತೋ ಅದನ್ನ ನಾವು ನಾನ್ ನ್ಯೂಮರಿಕ್ ಡೇಟಾ ಟೈಪ್ಸ್ ಅಂತ ಕರಿತೀವಿ. So numeric data types are used to perform mathematical operations like addition, subtraction. So ಕಾಮನ್ ಆಗಿ ನಮಗ್ ಗೊತ್ತಿದೆ ಜನರಲ್ ಆಗಿ ನ್ಯೂಮರಿಕ್ ಡೇಟಾ ಟೈಪ್ಸ್ ಅಂದ್ರೆ ನಂಬರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಅಡಿಷನ್, ಸಬ್ಸ್ಟ್ರಾಕ್ಷನ್ಸ್, ಸೊ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ, ಫೀ, ಬಿಲ್ ಜನರೇಷನ್, ಏಜ್, ಅವನ್ನೆಲ್ಲನೂ ನಾವೇನಂತ ಕರಿತೀವಿ, ನಾವು ನ್ಯೂಮರಿಕ್ ಡೇಟಾ ಟೈಪ್ಸ್ ಅಂತ ಕರಿತೀವಿ. ಸೊ ಈ ನ್ಯೂಮರಿಕ್ ಡೇಟಾ ಟೈಪ್ ಅಲ್ಲಿ ಫಸ್ಟ್ ಬೈಟ್ ಡೇಟಾ ಟೈಪ್, ಒಂದೊಂದು ಡೇಟಾ ಟೈಪ್ ನಾನೇ ನಾವು ನೋಡ್ಕೊಂತ ಹೋಗೋಣ. ಫಸ್ಟ್ ಒನ್ ಯಾವುದು, ಬೈಟ್ ಡೇಟಾ ಟೈಪ್. ದಿಸ್ ಡೇಟಾ ಟೈಪ್ requires just 1 byte of memory. Variable with the data type byte can store values from 0 to 255. So 0 ಇಂದ 255 ಅಷ್ಟು ಕ್ಯಾರೆಕ್ಟರ್ಸ್ and ಅಷ್ಟು ಇನ್ಫಾರ್ಮೇಶನ್ ಸ್ಟೋರ್ ಮಾಡ್ಕೋಬಹುದು. ದ ಡಿಫಾಲ್ಟ್ ಬೈಟ್ ವ್ಯಾಲ್ಯೂ ಇಸ್ 0. ಸೊ ನಾವೇನು ಕೊಡ್ಲಿಲ್ಲ ಅಂದ್ರೆ, ನಾವು ಇವಾಗ ಫಾರ್ ಎಕ್ಸಾಂಪಲ್ ವಿ ನೇಮ್ ಅಂತ ತಗೊಂಡಿದ್ವಿ, ಏನು ಅಸೈನ್ ಮಾಡ್ಕೊಳ್ಳಿಲ್ಲ ಅಂದ್ರೆ 0 ಇಂದ ಸ್ಟಾರ್ಟ್ ಮಾಡ್ಕೊಂತ ಹೋಗುತ್ತೆ ಅದು. ಓಕೆ, ನೆಗೆಟಿವ್ ವ್ಯಾಲ್ಯೂಸ್ ಅಂಡ್ ವ್ಯಾಲ್ಯೂಸ್ ಗ್ರೇಟರ್ ದ್ಯಾನ್ 255 ಆರ್ ನಾಟ್ ಅಲೋಡ್. ಸೊ ಇದು ಎಸ್ಪೆಷಲಿ ಇನ್ ಬೈಟ್ ಡೇಟಾ ಟೈಪ್ ಅಲ್ಲಿ ನೆಗೆಟಿವ್ ವ್ಯಾಲ್ಯೂಸ್ ಮತ್ತೆ ಗ್ರೇಟರ್ ದ್ಯಾನ್ 255 ಕ್ಯಾರೆಕ್ಟರ್ಸ್ ನ ಅಲೋ ಮಾಡಲ್ಲ.
In case you can attempt to assign a invalid values, an overflow error will be returned. So ಏನಾದ್ರೂ ನೀವು ಮಿಸ್ ಆಗಿ ಅದಕ್ಕಿಂತ ಜಾಸ್ತಿ ಕೊಡೋದು ಮೈನಸ್ ವ್ಯಾಲ್ಯೂ ಕೊಡೋದು ಮಾಡಿದ್ರೆ ಏನಾಗುತ್ತೆ ನಮಗೆ ಎರರ್ ಬರುತ್ತೆ. ಈ ಡೇಟಾ ಟೈಪ್ ನ ನಾವು ಡಿಫೈನ್ ಮಾಡೋದಕ್ಕೆ ನಾವು ಡಿಮ್ ಸೊ ಒಂದು ವೇರಿಯಬಲ್ ನೇಮ್ ನ ಕೊಡ್ತಾ ಇದೀವಿ. ಗೊತ್ತಿದೆ ನಮಗೆ ರೂಲ್ಸ್ ಫಾರ್ ನೇಮಿಂಗ್ ದ ವೇರಿಯಬಲ್ಸ್. ಆ ಪ್ರೊಸೀಜರ್ ಮೇಲೆ ವಿ ನೇಮ್ ಅಂತ ತಗೊಂಡಿದ್ದೀನಿ. ಹ್ಯಾಸ್ ಡೇಟಾ ಟೈಪ್ ನೇಮ್ ಬೈಟ್ ಅಂತ ಯೂಸ್ ಮಾಡ್ಕೊಂತಾ ಇದೀನಿ. ಓಕೆ, ಸೊ ವಿ ನೇಮ್ ಈಸ್ ಎ ವೇರಿಯಬಲ್ ನೇಮ್, ಬೈಟ್ ಹ್ಯಾಸ್ ಎ ಡೇಟಾ ಟೈಪ್, ಹ್ಯಾಸ್ ಅಂಡ್ ಡಿಮ್ ಆರ್ ದ ಕೀವರ್ಡ್ಸ್. ಓಕೆ, ಸೊ ಇದನ್ನ ನಾವು ಪ್ರೋಗ್ರಾಮ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡಿ ಒಂದೆರಡು ಸಿಂಪಲ್ ಪ್ರೋಗ್ರಾಮ್ಸ್ ನ ತೋರಿಸ್ತೀನಿ. ಓಕೆ, ಸೊ ಬೈಟ್ ಡೇಟಾ ಟೈಪ್ ಯಾವ ತರ ವರ್ಕ್ ಆಗುತ್ತೆ ಅಂತ ನಾವು ವಿಜುವಲ್ ಬೇಸಿಕ್ ನ ಓಪನ್ ಮಾಡ್ಕೊಳ್ಳೋಣ. ಡಬಲ್ ಕ್ಲಿಕ್ ಮಾಡ್ತಾ ಇದೀನಿ. ಇಲ್ಲಿ ಕೋಡಿಂಗ್ ನಾನು ಅಟ್ಯಾಚ್ ಮಾಡ್ತಾ ಇದೀನಿ. ಇಲ್ಲಿರುವಂತದ್ದು ಕಾಮನ್ ಅಲ್ಲಿರೋದನ್ನ ಕಾಪಿ ಮಾಡಿ ಪೇಸ್ಟ್ ಮಾಡ್ತಾ ಇದೀನಿ ನಾನು. ಸೊ ಇವಾಗ ಜಸ್ಟ್ ಇದನ್ನ ರನ್ ಮಾಡ್ತಾ ಇದೀನಿ. ನೋಡಿ, ಇಲ್ಲಿ ಒಂದು ವೇರಿಯಬಲ್ ನ ಡಿಕ್ಲೇರ್ ಮಾಡಿದೀನಿ. ವೇರಿಯಬಲ್ ವಿ ನೇಮ್ 1 ಆಸ್ ಬೈಟ್. ಆ ವಿ ನೇಮ್ಗೆ ವ್ಯಾಲ್ಯೂ 10 ಅಂತ ಕೊಟ್ಟಿದ್ದೀನಿ. ಪ್ರಿಂಟ್ ವಿ ನೇಮ್ 1 ಅದನ್ನ ನಾನು ಏನ್ ಮಾಡ್ತಾ ಇದೀನಿ, ಫಾರ್ಮ್ ಮೇಲೆ ಪ್ರಿಂಟ್ ಮಾಡಿಸ್ತಾ ಇದೀನಿ. ಸೊ ನಾನು ಗಮ್ಮಾಮ್ ಬಟನ್ ಕ್ಲಿಕ್ ಮಾಡಿದಾಗೆಲ್ಲ ಏನ್ ಬರುತ್ತೆ ನಮಗೆ, ಅದು ವ್ಯಾಲ್ಯೂ ಪ್ರಿಂಟ್ ಆಗ್ತಾ ಬರುತ್ತೆ. ನೋಡಿ, ರನ್ ಮಾಡೋಣ. 10 ಬರ್ತಾ ಇದೆಯಲ್ಲ ನೋಡಿ. ನಾನು ಎಷ್ಟು ಸತಿ ಕಮಾಂಡ್ ಬಟನ್ ನ ಪ್ರಿಂಟ್ ಮಾಡ್ತೀನೋ ಅಷ್ಟು ಅದೇನ ಆಗ್ತಾ ಬರುತ್ತೆ ನಮಗೆ. ಸೊ ಪ್ರಿಂಟ್ ಆಗ್ತಾ ಬರುತ್ತೆ. ನೋಡಿ, ಇಲ್ಲಿ ವ್ಯಾಲ್ಯೂನ ಚೇಂಜ್ ಮಾಡ್ತೀನಿ. ನಮ್ಗೆ ಏನೂ ಕೊಟ್ಟಿಲ್ಲ ಅಂತಾರೆ 0 ತಗೊಳುತ್ತೆ ಅಂತ ಹೇಳಿದೆ. ಸೊ ಇವಾಗ 100 ಕೊಡ್ತಾ ಇದೀನಿ. ಮತ್ತೆ ರನ್ ಮಾಡ್ತೀನಿ. ನೋಡಿ, 100 ಪ್ರಿಂಟ್ ಆಗುತ್ತೆ. ಓಕೆನಾ? ಸೊ ಅದಕ್ಕಿಂತ ಜಾಸ್ತಿ ಕೊಡ್ತೀನಿ, 1000 ಕೊಡ್ತೀನಿ. ನೋಡಿ, ಸೊ ವಿ ಗೆಟ್ ದ ಎರರ್ ಓವರ್ಫ್ಲೋ. ಯಾಕೆ ಈ ಎರರ್ ಬಂತು ಅಂತ ಇವಾಗ ತಿಳ್ಕೊಳ್ಳೋಣ. ಸೊ ನಾನು ಹೇಳ್ದೆ, ಸೊ ಬೈಟ್ ಎಷ್ಟು ಇನ್ಫಾರ್ಮೇಶನ್ ಆಕ್ಸೆಪ್ಟ್ ಮಾಡುತ್ತೆ, 0 ಇಂದ 255 ಕ್ಯಾರೆಕ್ಟರ್ಸ್ ಅಂತ ಹೇಳಿದ್ವಿ ನಾವು ಅಲ್ವಾ. 0 ಇಂದ 255 ಕ್ಯಾರೆಕ್ಟರ್ಸ್ ಆಗಿರೋದ್ರಿಂದ 100 ವರ್ಗೂ ತಗೊಂತು. 1000 ಏನಾಯ್ತು, ಎಕ್ಸೀಡ್ ಆಗೋಯ್ತು. ಆಯ್ತಾ? ಅದಕ್ಕಿಂತ 255 ಗಿನ ಜಾಸ್ತಿ ಆಯ್ತು. ಹಾಗಾಗಿ ಏನ್ ಬಂತು, ಅದು ಎರರ್ ಬಂತು. ಮತ್ತೆ ವಾಪಸ್ ನಾನು ಹೋಗ್ತೀನಿ, 200 ಕೊಡ್ತೀನಿ. ನೋಡಿ, ಸೊ ರನ್ ಮಾಡ್ತೀನಿ. 200 ತಗೊಂತು. ಅಂದ್ರೆ ಬೈಟ್ ಅನ್ನೋ ಅಂತದ್ದು ಎಷ್ಟು ಇನ್ಫಾರ್ಮೇಶನ್ ಆಕ್ಸೆಪ್ಟ್ ಮಾಡುತ್ತೆ, 0 to 255. ಅದಕ್ಕಿಂತ ಜಾಸ್ತಿ ಕೊಟ್ರೆ, ಅದಾದ್ಮೇಲೆ ಕೊಟ್ರೆ ಏನ್ ಬರುತ್ತೆ ನಮ್ಗೆ, ಎರರ್ ಮೆಸೇಜು ಓವರ್ಫ್ಲೋ ಅಂತ ಬರುತ್ತೆ. ಈ ತರ ನಾವು ಡೇಟಾ ಟೈಪ್ ನ ನಾವು ಯೂಸ್ ಮಾಡ್ಕೋಬೇಕಾಗತ್ತೆ. ಫಸ್ಟ್ ಒನ್ ಯಾವುದು, ಬೈಟ್ ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ಒನ್, ಓಕೆ, ಇಂಟೀಜರ್ ಡೇಟಾ ಟೈಪ್ ಅಂತ ಕರಿತೀವಿ. ಇನ್ನೊಂದು ಡೇಟಾ ಟೈಪ್ ಯಾವುದು, ಇಂಟೀಜರ್ ಡೇಟಾ ಟೈಪ್. ಬೈಟ್ ಆಯ್ತು. ಸೆಕೆಂಡ್ ಒನ್ ಇಂಟೀಜರ್ ಡೇಟಾ ಟೈಪ್. The Visual Basic integer variable type is used to store whole numbers in Visual Basic. So in Visual Basic alla any languages togoli integer anta andre it will stores the whole numbers na store ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಂತೀವಿ. The integer variable cannot be used to store numbers containing the decimals. ಇಲ್ಲಿ ಯಾವುದೇ ಡೆಸಿಮಲ್ ಪಾಯಿಂಟ್ಸ್ ನ ಸ್ಟೋರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. Only we can store the integer numbers like 10, 11, 12. Okay, idರಲ್ಲಿ there are two types of integer data type. One is the short, another one is the long. Short ನ ಇನ್ನೊಂದು ನೇಮ್ integer ಅಂತಾನೆ ಕರಿತೀವಿ. ಇಲ್ಲಿ ಶಾರ್ಟ್ ಅಂತ ಯೂಸ್ ಮಾಡೋದಿಲ್ಲ. ಜನರಲ್ ಆಗಿ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಶಾರ್ಟ್ ಅಥವಾ ಲಾಂಗ್ ಅಂತ ಕರಿತೀವಿ. ಇಲ್ಲಿ ಶಾರ್ಟ್ ಬದಲಿಯಾಗಿ ಅದನ್ನ ಯೂಸ್ ಮಾಡ್ತೀವಿ, ಇಂಟೀಜರ್ ಅಂತಾನೆ ಯೂಸ್ ಮಾಡ್ಕೊಂತೀವಿ. ಫಸ್ಟ್ ಒನ್ ಇಂಟೀಜರ್. ಸೊ ಇಂಟೀಜರ್ ಮೀನ್ಸ್ ಇಲ್ಲಿ ಶಾರ್ಟ್ ಅಂತಾನೆ ಹಾಕೊಳ್ಳೋಣ. ಓಕೆ, ಇಂಟೀಜರ್ ಡೇಟಾ ಟೈಪ್. ಯಾಕೆಂದ್ರೆ ಶಾರ್ಟ್ ವೇರಿಯಬಲ್ ಅಂತ ಕರೆದ್ರು ಸಹ ಅದೇನಾಗಿರುತ್ತೆ, ಶಾರ್ಟ್ ಇಂಟೀಜರ್ಗೆ ತಗೋಣ ಅಂತ ಡೇಟಾ ಟೈಪ್ ನೇಮ್ ಇಂಟೀಜರ್. ಇಲ್ಲಿ ಶಾರ್ಟ್ ಅಂತ ತಗೊಳಲ್ಲ. ಸೊ ಇಂಟೀಜರ್ ವೇರಿಯಬಲ್ ಇನ್ ವಿಜುವಲ್ ಬೇಸಿಕ್ ಸ್ಟೋರ್ಸ್ ಎ ಹೋಲ್ ನಂಬರ್ ಇನ್ ದ ರೇಂಜ್ ಆಫ್ -32,768 to +32,767. ನೋಡಿ, ಇನ್ ಬಿಟ್ವೀನ್ ಈ ರೇಂಜ್ ಅಲ್ಲಿ ವ್ಯಾಲ್ಯೂಸ್ ನ ಇಂಟೀಜರ್ ಡೇಟಾ ಟೈಪ್ ತಗೊಳುತ್ತೆ. ಸೊ ಮೈನಸ್ ವ್ಯಾಲ್ಯೂಸ್ ತಗೊಳುತ್ತೆ. ಮೈನಸ್ ವ್ಯಾಲ್ಯೂ -32,768 ಟು ಇಲ್ಲಿ ಪ್ಲಸ್ ವ್ಯಾಲ್ಯೂ ಎಷ್ಟು ತಗೊಳುತ್ತೆ, 32,767. ಸೊ ಇಲ್ಲೂ ಅಷ್ಟೇ ನಾವು ವೇರಿಯಬಲ್ ಡಿಫೈನ್ ಮಾಡಬೇಕು. ಅಂದ್ರೆ ಡಿಮ್ ಎ ಹ್ಯಾಸ್ ಇಂಟೀಜರ್ ಅಥವಾ ಎ ಬದಲು ನೀವೇನಾದ್ರೂ ಯೂಸ್ ಮಾಡ್ಕೊಳ್ಳಿ. ನಮ್ ಹ್ಯಾಸ್ ಇಂಟೀಜರ್ ಏನಾದ್ರು ತಗೋಬಹುದು ನಾವು. ಓಕೆ, ಸೊ ಇದನ್ನ ಇವಾಗ ನಾವ್ ಇಲ್ಲಿ ವರ್ಕ್ ಮಾಡೋಣ, ಚೇಂಜ್ ಮಾಡೋಣ. ಸೊ ವಿ ನೇಮ್ ಕೊಟ್ಟಿದೀವಲ್ಲ, ವಿ ನೇಮ್ 1 ಆಸ್ ಬೈಟ್ ಅಂತ ಕೊಟ್ಟಿದ್ದೀನಿ. ನೋಡಿ, ಹ್ಯಾಸ್ ಇಂಟೀಜರ್ ಕೊಡ್ತೀನಿ. ಸೊ ಡೇಟಾ ಟೈಪ್ಸ್ ಅಲ್ಲಿ ಅಲ್ಲೇ ಡಿಸ್ಪ್ಲೇ ಆಗ್ಬಿಡುತ್ತೆ ನಮಗೆ. ಸೊ ಇಂಟೀಜರ್, ಸೊ ಇದು 2000 ಕೊಡ್ತೀನಿ ನಾನು.
ಅವಾಗಲೇ ನಮಗೆ ಬೈಟಲ್ಲಿ 2000 ಕೊಟ್ರೆ ಎರರ್ ಬರ್ತಾ ಇತ್ತು. ಇವಾಗ ಇಂಟೀಜರ್ ಅಲ್ಲಿ ಏನು ಕೊಡ್ತೀನಿ ನೋಡಿ. ಸೊ 2000 ತಗೊಳುತ್ತೆ. ಸೊ 20,000 ತಗೊಳುತ್ತೆ. ಆದ್ರೆ ನಾವು 50,000 ಕೊಟ್ರೆ ತಗೊಳೋದಿಲ್ಲ ನಮಗೆ. ನೋಡಿ ಎರರ್ ಬರುತ್ತೆ. ಯಾಕಪ್ಪ ಅಂದ್ರೆ ಇದ್ರಲ್ಲಿ ರೇಂಜ್ ಏನಿರೋದು ನಮಗೆ ಇಂಟೀಜರ್ ನ ರೇಂಜ್ ಎಷ್ಟಿದೆ -32,768 ಟು +32,767. ನೋಡಿ ಮೈನಸ್ ವ್ಯಾಲ್ಯೂ ಕೊಡ್ತೀನಿ ಇಲ್ಲಿ ನಾನು -500 ಬರ್ತಾ ಇದೆಯಾ. -500 ಇಲ್ಲಿ ಆನ್ಸರ್ ನಲ್ಲಿ ನೋಡ್ಕೋಬೇಕು ನೀವು ಫಾರ್ಮ್ ಮೇಲೆ. ಓಕೆ, ಸೊ ಈ ಅಂದ್ರೆ ಮೈನಸ್ ವ್ಯಾಲ್ಯೂಸ್ ನ ಅಕ್ಸೆಪ್ಟ್ ಮಾಡ್ತಾರೆ, ಬೈಟ್ ಮೈನಸ್ ವ್ಯಾಲ್ಯೂಸ್ ನ ತಗೊಳೋದಿಲ್ಲ. ಹಾಗಾಗಿ ನೀವು ಯಾವುದೇ ಒಂದು ಪ್ರೋಗ್ರಾಮ್ ಅಲ್ಲಿ ಡೇಟಾ ಟೈಪ್ ನ ಡಿಸೈಡ್ ಮಾಡಬೇಕಾದ್ರೆ ನಿಮ್ಮ ತಗೊಳೋಂತ ಅಕ್ಸೆಪ್ಟ್ ಮಾಡ್ಕೊಂತ ವ್ಯಾಲ್ಯೂ ಪಾಸಿಟಿವಾ ನೆಗೆಟಿವಾ ಅದನ್ನ ನೀವು ಥಿಂಕ್ ಮಾಡಬೇಕಾಗುತ್ತೆ. ಸೊ ಬೈಟ್ ಅಲ್ಲಿ ಕೊಟ್ಬಿಟ್ಟು ನೀವು 10,000 20,000 ತಗೊಂಡ್ರೆ ವ್ಯಾಲ್ಯೂನ ಅದು ತಗೊಳಲ್ಲ. ಸೊ ಬೈಟ್ ಎಷ್ಟಿರುತ್ತೆ ಸ್ಮಾಲ್ ನಂಬರ್ 0 to 255. ಹಾಗೇನೆ ಇಂಟೀಜರ್ ಬಂದಾಗ ಏನ್ ತಗೊಳುತ್ತೆ -32,768 ಟು +32,767 ವರೆಗೂ ತಗೊಳುತ್ತೆ. ಓಕೆ, ಸೊ ನೆಕ್ಸ್ಟ್ ಇಂಟೀಜರ್ ಅಲ್ಲೇ ಇನ್ನೊಂದು ಡೇಟಾ ಟೈಪ್ ಇದೆ, ಅದು ಲಾಂಗ್ ಡೇಟಾ ಟೈಪ್. ಸೊ ಅದಕ್ಕಿಂತ ಇನ್ಫಾರ್ಮೇಶನ್ ಜಾಸ್ತಿ ಸ್ಟೋರ್ ಮಾಡ್ಕೋಬೇಕು. 50,000 ಮಾಡಬೇಕು. 50,000 ಇದ್ದಾಗ ನಮ್ ವ್ಯಾಲ್ಯೂಸ್ ಇದ್ದಾಗ ಇಂಟೀಜರ್ ಕೊಟ್ರೆ ಆಗಲ್ಲ. ಅವಾಗ ನಾವ್ ಏನ್ ತಗೋಬೇಕಾಗತ್ತೆ, ನಾವು ಲಾಂಗ್ ತಗೋಬೇಕಾಗತ್ತೆ. ಲಾಂಗ್ ವೇರಿಯಬಲ್ ಟೈಪ್ ಯೂಸ್ ಟು ಸ್ಟೋರ್ ಹೋಲ್ ನಂಬರ್ಸ್ ರೇಂಜಿಂಗ್ ಫ್ರಮ್ -21474836648 and +21474836648 ಇಷ್ಟು ನಂಬರ್ಸ್ ನ ಅಕ್ಸೆಪ್ಟ್ ಮಾಡ್ತಾರೆ. ಸಮ್ ಐ ಥಿಂಕ್ ಸಮ್ ಮಿಲಿಯನ್ಸ್ ಆಗತ್ತೆ ಇದು ಅಲ್ವಾ. ಅಷ್ಟು ಇನ್ಫಾರ್ಮೇಶನ್ ನ ಲಾಂಗ್ ಸ್ಟೋರ್ ಮಾಡ್ಕೊಳುತ್ತೆ. ಹಾಗಾಗಿ ಇದೇ ಪ್ರೋಗ್ರಾಮ್ ಅಲ್ಲಿ ನಾವು ಇಲ್ಲಿ ನೋಡಿ, ಇಲ್ಲಿ 50,000 ಅಂತ ಕೊಟ್ಟೆ ನಾನು. ಸೊ 50,000 ಕೊಟ್ರೆ ನಮಗೆ ಎರರ್ ಬರುತ್ತೆ ಇಂಟೀಜರ್ ಅಲ್ಲಿ, ಓವರ್ಫ್ಲೋ ಬರ್ತಾ ಇದೆ. ಅದ್ರ ಬದಲಿಯಾಗಿ ನಾನು ಇಂಟೀಜರ್ ಬದಲಿಯಾಗಿ ಯಾವ್ದು ಕೊಡ್ತೀನಿ, ಇಲ್ಲಿ ಲಾಂಗ್ ಅಂತ ಕೊಡ್ತೀನಿ ನಾನು. ಸೊ ಲಾಂಗ್ ಅಂತ ಕೊಟ್ಟಾಗ ನೋಡಿ ಡಿಸ್ಪ್ಲೇ ಆಗ್ತಾ ಇದೆಯಾ ನಮಗೆ ವ್ಯಾಲ್ಯೂ. ಓಕೆ, ಸೊ ಸಮ್ ಲ್ಯಾಕ್ ಕ್ರೋರ್ಸ್ ಅಲ್ಲಿ ಕೊಟ್ರು ಏನಾಗುತ್ತೆ ನಮಗೆ ಅಕ್ಸೆಪ್ಟ್ ಮಾಡ್ಕೊಳುತ್ತೆ. ಯಾಕಪ್ಪ ಅಂತ ಅಂದ್ರೆ ಸೊ ಲಾಂಗು ಇಷ್ಟು ಡೇಟಾನ ರೇಂಜ್ ನ ಪ್ಲಸ್ ಇಂದ ಮೈನಸ್ ವರೆಗೂ ಇಷ್ಟು ವ್ಯಾಲ್ಯೂಸ್ ನ ಅಕ್ಸೆಪ್ಟ್ ಮಾಡ್ಕೊಂಡ್ ಬರತ್ತೆ. ಗೊತ್ತಾಯ್ತಲ್ವಾ. ಸೊ ಇಂಟೀಜರ್ ಅಲ್ಲಿ ಎರಡು, ಒಂದು ಇಂಟೀಜರು ಇನ್ನೊಂದು ಲಾಂಗ್. ಓಕೆ, ನೆಕ್ಸ್ಟ್ ಡೇಟಾ ಟೈಪ್ ಬಂದು ಅವೆರಡು ನ್ಯೂಮರಿಕಲಿ ಹೋಲ್ ನಂಬರ್ಸ್ ಆಯ್ತು. ಇವಾಗ ಪಾಯಿಂಟ್ಸ್ ಇರುತ್ತೆ, ಯಾಕಂದ್ರೆ ಕ್ಯಾಲ್ಕುಲೇಷನ್ಸ್ ಮಾಡ್ಬೇಕಾದ್ರೆ ಪರ್ಸೆಂಟೇಜ್ ಅವೆಲ್ಲ ನಾವು ಯೂಸ್ ಮಾಡ್ಕೊಂಡಾಗ ನಮ್ಮ ಆನ್ಸರ್ ಏನ್ರಲ್ಲಿ ಬರುತ್ತೆ, ಸಮ್ ಪರ್ಸೆಂಟೇಜಸ್ ಅಲ್ಲಿ ಬರುತ್ತೆ, ಅದೇ ಮೀನ್ಸ್ ಸಮ್ ಪಾಯಿಂಟ್ಸ್ ವ್ಯಾಲ್ಯೂಸ್ ಅಲ್ಲಿ ಬರುತ್ತೆ. ಅಂತಹ ಟೈಮಲ್ಲಿ ನಾವು ಇಂಟೀಜರು ಲಾಂಗು ಬೈಟೋ ಯೂಸ್ ಮಾಡ್ಕೊಂಡ್ರೆ ಹಾಗಲ್ಲ. ಅವಾಗ ಅದಕ್ಕೆ ಅಂತಹ ಸಪರೇಟ್ ಡೇಟಾ ಟೈಪ್ಸ್ ನ ನಾವು ಯೂಸ್ ಮಾಡ್ಕೋಬೇಕಾಗತ್ತೆ. ಆ ಡೇಟಾ ಟೈಪ್ಸ್ ನ ನಾವು ಡೆಸಿಮಲ್ ಡೇಟಾ ಟೈಪ್ಸ್ ಅಂತ ಕರಿತೀವಿ. ಅಂದ್ರೆ ರಿಯಲ್ ನಂಬರ್ ಈಸ್ ಒನ್ ಆಫ್ ದ ಡಿಸ್ಪ್ಲೇ ಡೆಸಿಮಲ್ ಪಾರ್ಟ್. ಓಕೆ, ರಿಯಲ್ ನಂಬರ್ಸ್ ನ ಡಿಸ್ಪ್ಲೇ ಮಾಡೋದಕ್ಕೆ ಯೂಸ್ ಮಾಡುವಂತ ಡೇಟಾ ಟೈಪ್ಸ್ ಅಲ್ಲಿ ಏನಿರುತ್ತಪ್ಪ ಅಂತ ಅಂದ್ರೆ ಇಟ್ ಕ್ಯಾನ್ ಹೋಲ್ಡ್ ದ ಡೆಸಿಮಲ್ ನಂಬರ್ಸ್. ಓಕೆ, ಡೆಸಿಮಲ್ ನಂಬರ್ಸ್ ಅಂದ್ರೆ ಪಾಯಿಂಟ್ ಆದ್ಮೇಲೆ ಎಕ್ಸ್ಪೋನೆನ್ಶಿಯೇಷನ್ ಅವೆಲ್ಲ ಇರುವಂತದನ್ನ ಏನಂತ ಕರಿತೀವಿ ನಾವು, ಡೆಸಿಮಲ್ ನಂಬರ್ಸ್ ಅಂತ ಕರಿತೀವಿ. ಅಂದ್ರೆ ಟು ಡಿಕ್ಲೇರ್ ಎ ವೇರಿಯಬಲ್ ದಟ್ ಕ್ಯಾನ್ ಹೋಲ್ಡ್ ಸ್ಮಾಲ್ ಡೆಸಿಮಲ್ ನಂಬರ್ಸ್ ವಿತ್ ನೋ ಕನ್ಸರ್ನ್ಸ್ ಆಫ್ ಪ್ರಿಸಿಷನ್ಸ್ ಯೂಸ್ ಎ ಸಿಂಗಲ್ ಡೇಟಾ ಟೈಪ್. ಹಿಯರ್ ಈಸ್ ಅನ್ ಎಕ್ಸಾಂಪಲ್ ಹಾಕಿದೀನಿ. ಡಿಮ್ ಡಿಸ್ಟೆನ್ಸ್ ಆಸ್ ಸಿಂಗಲ್ ಅಂತ ಕೊಟ್ಟಿದ್ದೀನಿ. ಓಕೆ, ಸೊ ಇಲ್ಲಿ ಬಂದಾಗ ನಮಗೆ ಸಿಂಗಲ್ ಅಂತ ಬಂದಾಗ ಇಷ್ಟು ಇನ್ಫಾರ್ಮೇಶನ್ ಅದು ಸ್ಟೋರ್ ಮಾಡ್ಕೊಳ್ಳುತ್ತೆ. ಓಕೆ, -3.4 ಇಂಟು 10 ಅಪ್ ಟು ದಿ ಪವರ್ ಆಫ್ 38 ಇಂದ ಇಲ್ಲಿಂದ ಇಲ್ಲಿವರೆಗೂ ರೇಂಜ್ ಬರೋಷ್ಟು ಇನ್ಫಾರ್ಮೇಶನ್ ಏನ್ ಮಾಡ್ಕೊಳುತ್ತೆ, ಪಾಯಿಂಟ್ಸ್ ಆಫ್ ವ್ಯಾಲ್ಯೂಸ್ ಅಲ್ಲಿ ಸ್ಟೋರ್ ಮಾಡ್ಕೊಳುತ್ತೆ. ಯಾವುದು ನಮಗೆ ಸಿಂಗಲ್ ಅಂತ ಕೊಟ್ಟಾಗ. ಸೊ ನಾವ್ ಇಲ್ಲಿ ಕೊಡ್ಬೋದು ಪ್ರೋಗ್ರಾಮ್ ಅಲ್ಲಿ ಒನ್ಸ್ ಅಗೇನ್ ಅದನ್ನ ಇಲ್ಲಿ ಲಾಂಗ್ ಬದಲಿಯಾಗಿ ನಾವೇನ್ ಕೊಟ್ಕೋಬಹುದು, ಸಿಂಗಲ್. ಸೊ ಇಲ್ಲಿ ವ್ಯಾಲ್ಯೂನ ನಾವೇನ್ ಕೊಟ್ಕೋಬಹುದು ಅವಾಗ 0.00 ಸಿಂಗಲ್ ಅಂತ ಕೊಟ್ಟಿದ್ದೀನಿ. ಒಂದು ನಿಮಿಷ. ನೋಡಿ 5.87 ಡಿಸ್ಪ್ಲೇ ಆಗ್ತಾ ಇದೆ ನನಗೆ ಕೊಟ್ಟಿರುವಂತ ವ್ಯಾಲ್ಯೂ. ಈ ತರ ರೇಂಜ್ ಎಷ್ಟು ಬೇಕಾದ್ರೂ ನೀವು ಇಂಟು ದಿ ಪವರ್ ಆಫ್ ಏನ್ 38 ಇದೆ ಅಷ್ಟು ವ್ಯಾಲ್ಯೂಸ್ ನೀವು ಡಿಸ್ಪ್ಲೇ ಮಾಡ್ತಾ ಬರ್ಬೋದು. ಓಕೆ, ಸಿಂಗಲ್ ಅಂತ ಕೊಟ್ಟಾಗ. ಓಕೆ, ನೆಕ್ಸ್ಟ್ ಅದೇ ತರ ಇನ್ನ ಜಾಸ್ತಿ ಬೇಕು, ಸಿಂಗಲ್ಗಿನ ನಂಬರ್ಸ್ ಇನ್ನ ಜಾಸ್ತಿ ಇದೆ ಅಂತ ಅಂದಾಗ, ಸೊ ಟು ಡಿಕ್ಲೇರ್ ಎ ವೇರಿಯಬಲ್ ದಟ್ ಕ್ಯಾನ್ ಸ್ಟೋರ್ ಲಾರ್ಜ್ ಡೆಸಿಮಲ್ ನಂಬರ್ಸ್ ವಿತ್ ಎ ಗುಡ್ ಲೆವೆಲ್ ಆಫ್ ಪ್ರಿಸಿಷನ್ಸ್ ಯೂಸ್ ಎ ಡಬಲ್ ಕೀವರ್ಡ್. ಸೊ
ನಮಗೆ ಅಲ್ಲ ಅದಕ್ಕಿಂತ ಜಾಸ್ತಿ ಪ್ರಿಸಿಷನ್ಸ್ ಅಂದ್ರೆ ಡಾಟ್ ಆದ್ಮೇಲೆ ಬರೋ ಅಂತಹ ಪವರ್ ಎಕ್ಸ್ಪೊನೆನ್ಶಿಯೇಷನ್ ಪವರ್ ಏನಿದೆ ಅದಕ್ಕಿಂತ ಜಾಸ್ತಿ ಇದೆ ಅಂತ ಅಂದಾಗ ನಾವು ಯಾವ್ದನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ ಡಬಲ್. ಅರೆ ಮೋಸ್ಟ್ ಆಫ್ ಆಲ್ ನಾವು ವಿಜುವಲ್ ಬೇಸಿಕ್ ಅಲ್ಲಿ ಯಾವುದೇ ಒಂದು ಫ್ಲೋಟಿಂಗ್ ಪಾಯಿಂಟ್ ನಂಬರ್ ಡೆಸಿಮಲ್ ನಂಬರ್ ಬಂದಿದೆ ಅಂದ್ರೆ ಸಿಂಗಲ್ ಯೂಸ್ ಮಾಡಲ್ಲ, ಸಿಂಗಲ್ ಬದಲಿಗೆ ಡೈಲಾಗಿ ಡಬಲ್ ಅಂತಾನೆ ಕೊಟ್ಬಿಡ್ತೀವಿ. ಓಕೆ, ಯಾಕಂದ್ರೆ ಎಕ್ಸಾಕ್ಟ್ ವ್ಯಾಲ್ಯೂ ಸಿಗುತ್ತೆ. ಪಾಯಿಂಟ್ ಸಮಥಿಂಗ್, ಪಾಯಿಂಟ್ ಆದ್ಮೇಲೆ ಸಮಥಿಂಗ್ ಅಂತ ಬಂದ್ರು ಅಷ್ಟನ್ನು ಡಿಸ್ಪ್ಲೇ ಮಾಡುತ್ತೆ ಕ್ಲಿಯರ್ ಆಗಿ. ಹಾಗಾಗಿ ನಾವು ಡಬಲ್ ಅಂತಾನೆ ತಗೊಂತೀವಿ. ಇಲ್ಲಿ ಡಿಮ್ ಡಿಸ್ಟೆನ್ಸ್ ಆಸ್ ಡಬಲ್. ಸೊ ಇಲ್ಲಿ ನಾವು ಸಿಂಗಲ್ ಬದಲಿಯಾಗಿ ಏನ್ ಕೊಟ್ಕೋಬಹುದು, ಇಲ್ಲಿ ಡಬಲ್ ಅಂತ ಕೊಡ್ಬೋದು. ಹ್ಯಾಸ್ ಡಬಲ್ ನೋಡಿ ಅಲ್ಲಿಗೆ ಬಂದ್ಬಿಡುತ್ತೆ. ಎಂಟರ್ ಮಾಡಿದ್ರೆ ಆಯ್ತು ಅದ್ರ ಮೇಲೆ ನಾವು. ಓಕೆ, ಸೊ ವ್ಯಾಲ್ಯೂಸು ಏನೋ ಸಮಥಿಂಗ್ ಕೊಟ್ಟಿದ್ದೀನಿ ನಾನು. ಅದನ್ನ ನೋಡಿ ಎಷ್ಟು ವ್ಯಾಲ್ಯೂಸ್ನು 5 ಆದ್ಮೇಲೆ 0.879875 ಎಷ್ಟು ಕೊಟ್ರು ಅದು ಅಕ್ಸೆಪ್ಟ್ ಮಾಡ್ಕೊಳುತ್ತೆ. ಯಾಕಪ್ಪ ಅಂದ್ರೆ ರೇಂಜು ಜಾಸ್ತಿ ಇದೆ. ಸೊ ಅದಷ್ಟು ಒಂದು ಚಾರ್ಟ್ ಅಲ್ಲಿ ಕೊಟ್ಟಿದ್ದೀನಿ, ಒಂದು ಚಾರ್ಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನೋಡಿ. ಬೈಟ್ ಸ್ಟೋರ್ ಇಂಟೀಜರ್ ವ್ಯಾಲ್ಯೂಸ್ ಇನ್ ಎ ರೇಂಜ್ ಆಫ್ 0 to 255. ಇಂಟೀಜರ್ ಸ್ಟೋರ್ ಇಂಟೀಜರ್ ವ್ಯಾಲ್ಯೂ ಇನ್ ದ ರೇಂಜ್ ಆಫ್ -32,768 to +32,767. ಹಾಗೆ ಲಾಂಗ್ ಕ್ಯಾನ್ ಸ್ಟೋರ್ integer value in the range of so and so. Single can store floating point value in the range of minus 3.4 into 10 to the power of -38. ಅಲ್ಲಿಂದ ಪ್ಲಸ್ 3.4 into 10 to the power of +38. ಆಕ್ಚುಲಿ ಇದು +38 ಆಗ್ಬೇಕದು, ಪವರ್ ಆಫ್ ಬರ್ಬೇಕಿದು, ಪವರ್ ಆಫ್ +38 ಆಗತ್ತೆ ಅದು. ಅಷ್ಟು ವ್ಯಾಲ್ಯೂಸ್ ನ ಪವರ್ ಬದಲಿಯಾಗಿ ನಾನು ಕ್ಯಾಪ್ ನ ಯೂಸ್ ಮಾಡ್ತೀನಿ ರೆಪ್ರೆಸೆಂಟ್ ಮಾಡೋದಕ್ಕೆ. ಅಥವಾ ಏನಾದ್ರೂ ಯೂಸ್ ಮಾಡ್ಕೋಬಹುದು, ಪವರ್ ಆಫ್ ಏನಾದ್ರೂ ತಗೋಬಹುದು ನಾವು. ನೆಕ್ಸ್ಟ್ ಡಬಲ್ ಬರುತ್ತೆ. ಡಬಲ್ ಅದಕ್ಕಿಂತ ಜಾಸ್ತಿ ದ ಸ್ಟೋರೇಜ್ ಫ್ಲೋಟಿಂಗ್ ವ್ಯಾಲ್ಯೂ ವಿಚ್ ಎಕ್ಸೀಡ್ಸ್ ದ ಸಿಂಗಲ್ ಡೇಟಾ ಟೈಪ್ ವ್ಯಾಲ್ಯೂ. ಅಂದ್ರೆ ಡಿಪೆಂಡ್ ಅಪಾನ್ ನಮ್ಮ ಮೆಮೊರಿ ಕೆಪಾಸಿಟಿ ಮೇಲೆ ಎಷ್ಟು ಬೇಕಾದ್ರೂ ಏನ್ ಮಾಡ್ಬೋದು, ಡಬಲ್ ನ ಸ್ಟೋರ್ ಮಾಡ್ಕೋಬಹುದು. ಅದಾದ್ಮೇಲೆ ಎಕ್ಸ್ಟ್ರಾ ಇನ್ನೊಂದಿದೆ ಕರೆನ್ಸಿ ಅಂತ ಹೇಳಿ. ಸೊ ಎಸ್ಪೆಷಲಿ ನಾವು ಕ್ಯಾಲ್ಕುಲೇಷನ್ಸ್ ನ ಮಾಡಬೇಕಾದ್ರೆ ನಾನು ಹೇಳಿದೆ ಪೇರೋಲ್ ಸಿಸ್ಟಮ್ ಆಗಿರ್ಬೋದು ಅಥವಾ ಸಮ್ ರಿಸರ್ವೇಶನ್ಸ್ ಎಲ್ಲ ಮಾಡಿರ್ಬೋದು, ಪ್ರೋಗ್ರಾಮ್ ಅಂದ್ರೆ ಪ್ರಾಜೆಕ್ಟ್ಸ್ ನ ಮಾಡಿದಾಗ ಅಲ್ಲಿ ಅಮೌಂಟ್ ನ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಇಷ್ಟು ಅಮೌಂಟ್ ಆಗಿದೆ, ಟಿಕೆಟ್ ಅಮೌಂಟ್ ಇಷ್ಟಿದೆ, ಟಿಕೆಟ್ ಫೇರ್ ಇಷ್ಟಿದೆ. ಸೊ ಅಥವಾ ಇದನ್ನ ಗ್ರಾಸರೀಸ್ ಎಲ್ಲ ಪರ್ಚೇಸ್ ಮಾಡಿದ್ರೆ ಗ್ರಾಸರಿ ಅಮೌಂಟ್ ಇಷ್ಟಾಗಿದೆ. ಅದನ್ನ ನಾವು ನಂಬರ್ಸ್ ಅಥವಾ ಇಂಟೀಜರು ಲಾಂಗ್ ಅಲ್ಲಿ ಡಿಸ್ಪ್ಲೇ ಮಾಡೋ ಅವಶ್ಯಕತೆ ಇಲ್ಲ, ಕರೆನ್ಸಿಯಲ್ಲಿ ನಾವು ಡಿಸ್ಪ್ಲೇ ಮಾಡ್ತೀವಿ. ಯಾಕೆ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಕರೆನ್ಸಿ. ಇಟ್ಸ್ ಎ ಸ್ಪೆಷಲ್ ಡೇಟಾ ಟೈಪ್ ಅವೈಲಬಲ್ ಇನ್ ದ ವಿಜುವಲ್ ಬೇಸಿಕ್. ಸ್ಟೋರ್ monetary values. It supports 4 digits of right of decimal point and 5 digits of the left. ಅಂದ್ರೆ ರೈಟ್ ಸೈಡ್ ಅಲ್ಲಿ 4 digits, ಲೆಫ್ಟ್ ಸೈಡ್ ಅಲ್ಲಿ 15 digits ಆಫ್ ಇನ್ಫಾರ್ಮೇಶನ್, ಫ್ಲೋಟಿಂಗ್ ಪಾಯಿಂಟ್. ಅಂದ್ರೆ ಅಷ್ಟು ಇನ್ಫಾರ್ಮೇಶನ್ ಈ ಕರೆನ್ಸಿಯಲ್ಲಿ ನಾವು ಡಿಸ್ಪ್ಲೇ ಮಾಡಬಹುದಾಗತ್ತೆ. ಸೊ ಅದಾದ್ಮೇಲೆ ಇನ್ನ ಸ್ಪೆಷಲ್ ಡೇಟಾ ಟೈಪ್ಸ್ ಇದೆ. ಆ ಸ್ಪೆಷಲ್ ಡೇಟಾ ಟೈಪ್ಸ್ ಯಾವ್ದಪ್ಪ ಅಂದ್ರೆ ಸ್ಟ್ರಿಂಗ್ಸ್. ಇದು ನಮಗ್ ಬೇಕೇ ಬೇಕು ಯಾವುದೇ ಒಂದು ಪ್ರೋಗ್ರಾಮ್ ನ ಮಾಡ್ತೀವಿ ಅಂತ ಅಂದ್ರೆ. ಸೊ ಏನಾಗಿರತ್ತೆ, ನಾವು ನ್ಯೂಮರಿಕ್ ಡೇಟಾ ಟೈಪ್ಸ್ ಯಾವ ತರ ಯೂಸ್ ಮಾಡ್ತೀವೋ ಅದೇ ತರ ನಾನ್ ನ್ಯೂಮರಿಕ್ ಡೇಟಾ ಟೈಪ್ಸ್ ನಮಗೆ ಬೇಕಾಗತ್ತೆ. ಸೊ ಡಿಸ್ಪ್ಲೇದ ನೇಮ್ ನ ಡಿಸ್ಪ್ಲೇ ಮಾಡೋದಕ್ಕೆ ಬೇಕಾಗತ್ತೆ, ಆಕ್ಸೆಪ್ಟ್ ಮಾಡ್ಕೊಳೋದಕ್ಕೆ ಬೇಕಾಗತ್ತೆ. ಹಾಗಾಗಿ ಟು ಯೂಸ್ ಸ್ಟೋರ್ ಆಲ್ಫಾ ನ್ಯೂಮರಿಕ್ ವ್ಯಾಲ್ಯೂಸ್, ಎ ವೇರಿಯಬಲ್ ಲೆಂತ್ ಸ್ಟ್ರಿಂಗ್ ಕ್ಯಾನ್ ಸ್ಟೋರ್ ಅಪ್ರಾಕ್ಸಿಮೇಟ್ಲಿ 4 billion ಕ್ಯಾರೆಕ್ಟರ್ಸ್. ಓಕೆ, ಸೊ ಎಷ್ಟು ತಗೊಳುತ್ತೆ ಇನ್ಫಾರ್ಮೇಶನ್, 4 billions ಆಫ್ ಕ್ಯಾರೆಕ್ಟರ್ಸ್ ಅಷ್ಟು ಇನ್ಫಾರ್ಮೇಶನ್ ನ ನೇಮ್ ಅಂತ ಒಂದು ಸತಿ ನಾವು ಡಿಫೈನ್ ಮಾಡಿದ್ರೆ ಅಪ್ ಟು 4 billions ಆಫ್ ಕ್ಯಾರೆಕ್ಟರ್ಸ್ ನ ಸ್ಟೋರ್ ಮಾಡಬಹುದು. ಸೊ ಇಲ್ಲಿ ಡಿಮ್ ನೇಮ್ ಹ್ಯಾಸ್ ಸ್ಟ್ರಿಂಗ್, ಆ ಸ್ಟ್ರಿಂಗ್ ಗೆ ಅಸೈನ್ ಮಾಡ್ತಾ ಇದ್ದೀನಿ GFGC ಮಧುಗಿರಿ. ಅಂದ್ರೆ ನೇಮ್ ಅಲ್ಲಿ ನಾನು ಏನಾದ್ರು ಕಾಲೇಜ್ ನೇಮ್ ಅಂದ್ರೆ ಗೊತ್ತಾಗಲ್ಲ ಸ್ಟೂಡೆಂಟ್ ನೇಮೋ ಏನೋ ಅಂತ, ನಾನು ಕಾಲ್ ನೇಮ್ ಅಂತ ತಗೊಂಡ್ ಮೀನ್ಸ್ ಕಾಲೇಜ್ ನೇಮ್ ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ GFGC ಮಧುಗಿರಿ ಅಂತ. ಓಕೆ, ನೆಕ್ಸ್ಟ್ ಅದು ಪ್ರೋಗ್ರಾಮ್ ಅಲ್ಲಿ ನೋಡ್ಕೊಳ್ಳೋಣ. ನೆಕ್ಸ್ಟ್ ಅದೇ ತರ ಡೇಟ್. ಸೊ ಇಲ್ಲೂ ಅಷ್ಟೇ ಡೇಟ್ ಈಸ್ ಇಂಪಾರ್ಟೆಂಟ್. ಅವತ್ತಿನ ಡೇಟ್ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಪೇರೋಲ್ಸ್ ಎಲ್ಲ ಮಾಡಬೇಕಾದ್ರೆ. ಹಾಗಾಗಿ ಡೇಟ್ ಆಫ್ ಜಾಯ್ನಿಂಗ್, ಡೇಟ್ ಆಫ್ ಬರ್ತ್ ಬೇಕಾಗತ್ತೆ. ನೆಕ್ಸ್ಟ್ ಡೇಟ್ ಆಫ್ ಪರ್ಚೇಸಿಂಗ್, ಡೇಟ್ ಆಫ್ ಡಿಸ್ಪ್ಯಾಚ್ಡ್ ಅಲ್ಲೆಲ್ಲ ಕೊಟ್ಟಾಗ ನಮಗೆ ಎಕ್ಸ್ಟ್ರಾ ಬೇರೆ ಇಂಟೀಜರ್ ಅವೆಲ್ಲ ತಗೊಂಡಾಗ ಫಾರ್ಮ್ಯಾಟ್ಸ್ ಕೊಡಕ್ಕಾಗಲ್ಲ. ಹಾಗಾಗಿ ಡೇಟ್ ಫಾರ್ಮ್ಯಾಟ್ ಅನ್ನೇ ನಾವು ಯೂಸ್ ಮಾಡ್ಕೊಂಡಾಗ ನಮ್ಗೆ ಏನಾಗತ್ತೆ, ಕರೆಕ್ಟ್ ಆಗಿ ಡೇಟ್ ಫಾರ್ಮ್ಯಾಟ್ ಅಲ್ಲಿ ಇನ್ಫಾರ್ಮೇಶನ್ ಅಲ್ಲಿ ಯಾವ ಡೇಟ್ ಅಲ್ಲಿ ಬರ್ತಾ ಇದೆ ಅಂತ ಹೇಳಿ ವೇರಿಯಬಲ್ ಸ್ಟೋರ್ ಮಾಡ್ಕೊಳೋದಕ್ಕೆ ಈಸಿ ಆಗತ್ತೆ. ಹಾಗಾಗಿ ಯೂಸ್ ಟು ಸ್ಟೋರ್ ಡೇಟಾ, ಡೇಟ್ ಅಂಡ್ ಟೈಮ್ ವ್ಯಾಲ್ಯೂ ನೋಡಿ ಎರಡೂ ಮಾಡಬಹುದು. ಇದರಲ್ಲಿ ಡೇಟ್ ಅಂತ ತಗೊಂಡ್ರೆ ಡೇಟು ಮತ್ತೆ ಟೈಮು ಎರಡೂ ನಾವು ಸ್ಟೋರ್ ಮಾಡ್ಕೋಬಹುದು. ಎ ವೇರಿಯಬಲ್ ಡಿಕ್ಲೇರ್ಡ್ ಆಸ್ ಎ ಡೇಟ್ ಟೈಪ್ ಕ್ಯಾನ್ ಸ್ಟೋರ್ ಬೋತ್ ಡೇಟ್ ಅಂಡ್ ಟೈಮ್ ವ್ಯಾಲ್ಯೂ ಅಂಡ್ ಇಟ್ ಕ್ಯಾನ್ ಸ್ಟೋರ್ ಡೇಟ್ ವ್ಯಾಲ್ಯೂ 00 ಅಂದ್ರೆ 01, 01, 100 ಅಪ್ ಟು
1231,999 ಆಕ್ಚುಲಿ ಇದು 99 ಅಲ್ಲ, ಇನ್ನ ಜಾಸ್ತಿ ಆಗಿದೆ ಇದು. ಸೊ ನಮ್ಗೆ ಆಕ್ಚುಲಿ ನಾವು ಎಕ್ಸಿಡ್ ಆಗೋಗ್ಬಿಟ್ಟಿದೀವಿ ಅಲ್ವಾ. ಸೊ ಅಲ್ಲಿವರೆಗೂ ನಾವು ತಗೋಬಹುದು ನೋಡಿ. ಡಿಮ್ ಡೇಟ್ ಆಫ್ ಬರ್ತ್ ಆಸ್ ಡೇಟ್, ಡಿಮ್ ಕಿಕ್ ಆಫ್ ಟೈಮ್ ಆಸ್ ಡೇಟ್. ಅಂದ್ರೆ ನಾವು ಟೈಮ್ನು ನಾವು ಡಿಸೈಡ್ ಮಾಡ್ಕೋಬಹುದು, ಮತ್ತೆ ಡೇಟ್ ಆಫ್ ಬರ್ತ್ ಅದನ್ನ ಸ್ಟೋರ್ ಮಾಡ್ಕೊಂಡಕ್ಕೆ ಡೇಟ್ ಆಫ್ ಡಿಸ್ಪ್ಯಾಚ್, ಡೇಟ್ ಆಫ್ ಅಕ್ಸೆಪ್ಟೆನ್ಸಿ, ಆತರ ಇದಕ್ಕೆ ಕೊಡೋದಕ್ಕೆ ನಾವು ಏನು ಯೂಸ್ ಮಾಡ್ಕೊಂತೀವಿ, ಡೇಟಾ ಟೈಪ್ ನ ಯೂಸ್ ಮಾಡ್ಕೊಂತೀವಿ. ಸೊ ನೆಕ್ಸ್ಟ್ ಒನ್ ಇಸ್ ದ ಬೂಲಿಯನ್. ಓಕೆ, ನೆಕ್ಸ್ಟ್ ಒನ್ ಟ್ರೂ ಆರ್ ಫಾಲ್ಸ್ ಆಲ್ರೆಡಿ ಹೇಳಿದೀನಿ, ಸೊ ಅದು ಬೇಕಾಗುತ್ತೆ ನಮಗೆ. ಸೊ ಬೂಲಿಯನ್ ಡೇಟಾ ಟೈಪ್ ಹೋಲ್ಡ್ಸ್ ಐದರ್ ಎ ಟ್ರೂ ಆರ್ ಎ ಫಾಲ್ಸ್ ವ್ಯಾಲ್ಯೂ. These are not stored as a numeric value and cannot be used as such. Values are internally stored as true andre -1 and 0 andre false, and any 1 idu stored as true antandre 1, 0 andre false, and any non-zero values is considered as a true. Non-zero values ene kotrunu 0 bittu ಬೇರೆ ಏನೇ ಕೊಟ್ಟರು ಅದು ಏನಂತ ಕನ್ಸಿಡರ್ 1 2 3 4 ಅಂದ್ರೆ 1 2 3 4 5 6 ಏನೇ ಕೊಟ್ಟರು ಅದೇನಂತ ತಗೊಳುತ್ತೆ, ಟ್ರೂ ಅಂತ ತಗೊಳುತ್ತೆ. ಅದು ಬಿಟ್ಟು 0 ಅಂತ ಕೊಟ್ರೆ ಮಾತ್ರ ಅದೇನಂತ ಬರುತ್ತೆ, ಫಾಲ್ಸ್ ಅಂತ ತಗೊಳುತ್ತೆ. ಅದೇ ತರ ಇನ್ನೊಂದು ವೇರಿಯಬಲ್ ವೇರಿಯಂಟ್ ಸ್ಟೋರ್ಸ್ ಎನಿ ಟೈಪ್ ಆಫ್ ಡೇಟಾ ಈಸ್ ದ ಡಿಫಾಲ್ಟ್ ವಿಜುವಲ್ ಬೇಸಿಕ್ ಡೇಟಾ ಟೈಪ್. ಇನ್ ವಿಜುವಲ್ ಬೇಸಿಕ್ if we declare a variable without any data type, by default the data type is assigned as a default. ಗೊತ್ತಿದೆ ನಮಗೆ, ಇದನ್ನ ಆಲ್ರೆಡಿ ಹೇಳಿದೀನಿ ನಾನು. ಸೊ ನಾವ್ ಏನನ್ನು ಇವಾಗ ಫಾರ್ ಎಕ್ಸಾಂಪಲ್ ಎ ಅಂತ ಕೊಟ್ಬಿಟ್ಟಿದೀನಿ. ಸೊ ನಮ್ ಅಂತ ತಗೊಂತಾ ಇದೀನಿ, ನಮ್ ಈಸ್ ಈಕ್ವಲ್ ಟು 60 ಅಂತ ಕೊಟ್ಟಿದ್ದೀನಿ. ಸೊ ನಾನು ಇಲ್ಲಿ ಡೇಟಾ ಟೈಪ್ ನಾನು ಡಿಫೈನ್ ಮಾಡ್ತಾ ಇಲ್ಲ, ಜಸ್ಟ್ ಏನಂತ ಅಸೈನ್ ಮಾಡಿದೀನಿ. ನಮ್ ಈಸ್ ಈಕ್ವಲ್ ಟು 60 ಅಂತ ಕೊಟ್ಟಾಗ ಇದನ್ನ ಏನಂತ ಕನ್ಸಿಡರ್ ಮಾಡುತ್ತೆ, ವೇರಿಯಂಟ್ ಡೇಟಾ ಟೈಪ್ ಅಂತ ಕನ್ಸಿಡರ್ ಮಾಡುತ್ತೆ. ವೇರಿಯಂಟ್ ಡೇಟಾ ಟೈಪ್ ಏನ್ರ ಮೇಲೆ ಡಿಪೆಂಡ್ ಅಪಾನ್ ಆಗುತ್ತಪ್ಪ ಅಂದ್ರೆ ವ್ಯಾಲ್ಯೂ ಮೇಲೆ ಡಿಪೆಂಡ್ ಅಪಾನ್ ಆಗುತ್ತೆ. ಓಕೆ, ಸೊ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗೋದ್ರಿಂದ ಇದು 60 ಅಂತ ಏನಂತ ಅಸೈನ್ ಮಾಡ್ಕೊಳುತ್ತೆ, ಅದು ಇಂಟೀಜರ್ ಅಂತ ಅಸೈನ್ ಮಾಡ್ಕೊಂತೆ. 0.8 ಈ ತರ ಕೊಡ್ತೀನಿ ಅನ್ಕೊಳ್ಳಿ ನಾನು. ಅವಾಗ ಇದನ್ನ ನಮ್ನ ಏನಂತ ಕನ್ಸಿಡರ್ ಮಾಡುತ್ತೆ, ಡೆಸಿಮಲ್ ಅಥವಾ ಸಿಂಗಲ್ ಅಂತ ಕನ್ಸಿಡರ್ ಮಾಡುತ್ತೆ. ಓಕೆ, ಸೊ ಇವಾಗ ನಮ್ ಈಸ್ ಈಕ್ವಲ್ ಟು ನಾನು GFGC ಕೊಡ್ತಿದ್ದೀನಿ. ಸೊ ಇವಾಗ ನಮ್ನ ಏನಂತ ಕನ್ಸಿಡರ್ ಮಾಡುತ್ತೆ, ಅದು ಸ್ಟ್ರಿಂಗ್ ಅಂತ ಕನ್ಸಿಡರ್ ಮಾಡುತ್ತೆ. ಸೊ ನಾವ್ ಏನೂ ಕೊಡ್ಲಿಲ್ಲ ಅಂತ ಅಂದ್ರೆ ಓಕೆ, ಅದೇನಂತ ಕನ್ಸಿಡರ್ ಮಾಡ್ಕೊಳುತ್ತೆ, ವೇರಿಯಂಟ್ ಅಂತ ಕನ್ಸಿಡರ್ ಮಾಡ್ಕೊಳುತ್ತೆ. ವೇರಿಯಂಟ್ ಅಂದ್ರೆ ನೀವೇನ್ ವ್ಯಾಲ್ಯೂನ ಅಸೈನ್ ಮಾಡ್ಕೊಂತೀರೋ ಅದು ಸ್ಟೋರ್ ಆಗುತ್ತೆ. ಬಟ್ ಈ ವೇರಿಯಂಟ್ ಏನಾಗುತ್ತೆ, ಸೊ ನಮಗೆ ಪ್ರೋಗ್ರಾಮಿಂಗ್ ಅಲ್ಲಿ ಏನ್ ಕ್ರಿಯೇಟ್ ಆಗುತ್ತೆ, ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಇದೇ ವೇರಿಯಂಟ್ ಅಂತ ಹೇಳಿ ಅದೇ ಕಾಮನ್ ಆಗಿ ನಾವು ಡಿಫೈನ್ ಮಾಡ್ಬೇಕಾದ್ರೆ ನೀಟಾಗಿ ವೇರಿಯೇಬಲ್ ಡಿಕ್ಲರೇಷನ್ಸ್ ಮಾಡ್ಕೊಂಡೋದ್ರೆ ಏನಾಗುತ್ತೆ, ನಮಗೆ ಡೇಟಾ ಟೈಪು ಈಸಿಯಾಗಿ ಅರ್ಥ ಆಗತ್ತೆ. ಸೊ ಹಾಗಾಗಿ ಯಾವುದೇ ಒಂದು ಡೇಟಾ ಟೈಪ್ ನ ಡಿಫೈನ್ ಮಾಡಬೇಕು. ಸೊ ಡಿಫೈನ್ ಮಾಡಬೇಕು ಅಂದ್ರೆ ಯಾವ ತರ ಯೂಸ್ ಮಾಡ್ಕೊಂತೀವಿ, ಆಲ್ರೆಡಿ ನಾವು ಕಲ್ತ್ಬಿಟ್ಟಿದೀವಿ ಪ್ರೋಗ್ರಾಮ್ ಅಲ್ಲಿ. ಡಿಮ್ ವೇರಿಯಬಲ್ ನೇಮ್ ಹ್ಯಾಸ್ ಡೇಟಾ ಟೈಪ್ ನೇಮ್, ಓಕೆ, ಅಥವಾ ಡಿಮ್ ವೇರಿಯಬಲ್ ನೇಮ್ ಹ್ಯಾಸ್ ಡೇಟಾ ಟೈಪ್ ಇಸ್ ಈಕ್ವಲ್ ಟು ವ್ಯಾಲ್ಯೂ. ವ್ಯಾಲ್ಯೂ ಸಹ ನಾವು ಅಸೈನ್ ಮಾಡ್ಕೋಬಹುದು. ಸೊ ಇಲ್ಲಿ ಡಿಮ್ ಅಂತ ಅಂದ್ರೆ ಇಟ್ಸ್ ಎ ಕೀವರ್ಡ್. ಇಟ್ ಇಸ್ ಎ ಯೂಸ್ಫುಲ್ ಟು ಡಿಕ್ಲೇರ್ ಅಂಡ್ ಅಲೋಕೇಟ್ ದ ಸ್ಟೋರೇಜ್ ಸ್ಪೇಸ್ ಫಾರ್ ಒನ್ ಆರ್ ಮೋರ್ ವೇರಿಯಬಲ್ಸ್. ಅಂಡ್ ಆಲ್ಸೋ ಇಟ್ ಈಸ್ ಕಾಲ್ಡ್ ಎ ಕೀವರ್ಡ್ ಅಂತ ಕರಿತೀವಿ. ಮತ್ತೆ ವೇರಿಯಬಲ್ ನೇಮ್, ಇಟ್ ಈಸ್ ದ ನೇಮ್ ಆಫ್ ದ ವೇರಿಯಬಲ್ ಟು ಹೋಲ್ಡ್ ದ ವ್ಯಾಲ್ಯೂಸ್ ಇನ್ ಅವರ್ ಅಪ್ಲಿಕೇಶನ್ಸ್. Next, has is a keyword, is a class in the declaration statement allow you to define the data type. या data type na store ಮಾಡ್ಕೋಬೇಕು ಅಂತ ಹೇಳಿ. data type, it's a type data the variable can hold such as integer, string, decimal, etc. Next to last one, value, assigning a required value to the variable. So ಈ declarations ನಾವು ಏನೇನ್ ವರ್ಡ್ಸ್ ಬರುತ್ತೆ ಅಂತ ಒಂದು ಲೈನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೀವಿ. ನೆಕ್ಸ್ಟ್, in all probabilities 90% of your application you will use at most ಈ 6 types. ಇವನ್ನೇ ಜಾಸ್ತಿಯಾಗಿ ನಾವು ಯೂಸ್ ಮಾಡ್ಕೊಂತೀವಿ, ಸ್ಟ್ರಿಂಗು, ಇಂಟೀಜರ್, ಲಾಂಗ್, ಸಿಂಗಲ್, ಬೂಲಿಯನ್ ಅಂಡ್ ಡೇಟ್. ಓಕೆ, ದ ವೇರಿಯಂಟ್ ಟೈಪ್ ಈಸ್ ಆಫ್ಟನ್ ಯೂಸ್ಡ್ ಆಟೋಮೆಟಿಕಲಿ ವೆನ್ ಟೈಪ್ ಈಸ್ ನಾಟ್ ಇಂಪಾರ್ಟೆಂಟ್. ನಮಗೆ ಯಾವುದೇ ಒಂದು ಟೈಪ್ ಇಂಪಾರ್ಟೆಂಟ್ ಇಲ್ಲ ಅಂತ ಅಂದಾಗ ಬೈ ಡಿಫಾಲ್ಟ್ ಆಗಿ ಯಾವ್ದು ಬರುತ್ತೆ, ವೇರಿಯಂಟ್ ನ ಯೂಸ್ ಮಾಡ್ಕೊಂತೀವಿ. ಎ ವೇರಿಯಂಟ್ ಟೈಪ್ ಫೀಲ್ಡ್ ಕೆನ್ ಕಂಟೈನ್ ಟೆಕ್ಸ್ಟ್ ಆರ್ ನಂಬರ್ಸ್ ಡಿಪೆಂಡಿಂಗ್ ಅಪಾನ್ ದ ಡೇಟಾ. ನಾವು ಯಾವ ಡೇಟಾನ ಏನ್ ಸಪ್ಲೈ ಮಾಡ್ತೀವೋ ಅದ್ರ ಮೇಲೆ ಏನಾಗುತ್ತೆ, ಆ ವೇರಿಯಂಟ್ ಡೇಟಾ ಟೈಪ್ ಡಿಕ್ಲೇರ್ ಆಗುತ್ತೆ. ಇಟ್ ಈಸ್ ಫ್ಲೆಕ್ಸಿಬಲ್ ಬಟ್ ಇಟ್ ಈಸ್ ನಾಟ್ ವೆರಿ ಎಫಿಷಿಯಂಟ್ ಇನ್ ಟರ್ಮ್ಸ್ ಆಫ್ ಸ್ಟೋರೇಜ್. ಅದನ್ನೇ ಹೇಳಿದ್ನಲ್ಲ, ವೇರಿಯಂಟ್ ಡೇಟಾ ಟೈಪ್ ಇಸ್ ನಾಟ್ ಗುಡ್. ಸೊ ಈ ಪ್ರೋಗ್ರಾಮ್ ಅಲ್ಲಿ ಏನಾಗುತ್ತೆ, ಸೊ ಸ್ಟೋರೇಜ್ಗೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಬೆಟರ್ ಈಸ್ ದಿಸ್ ಮೆಥಡ್. ಸೊ ನಾವು ವೇರಿಯಬಲ್ ಡಿಕ್ಲರೇಷನ್ ಮಾಡ್ಕೊಂಡು ಮಾಡೋ ಅಂಥದ್ದು ಬೆಸ್ಟ್ ಮೆಥಡ್ ಆಗಿರುತ್ತೆ. ಓಕೆ, ಸೊ ಈ ಡೇಟಾ ಟೈಪ್ಸ್ ಬಗ್ಗೆ ಗೊತ್ತಾಯ್ತಲ್ಲ. ಸೊ ನೆಕ್ಸ್ಟ್ ಆ ಡೇಟಾ ಟೈಪ್ಸ್ ನ ಯೂಸ್ ಮಾಡಿಕೊಂಡು ಪ್ರೋಗ್ರಾಮ್ಸ್ ನ ನಾವು ಕಲಿಯೋಣ.